ಇವತ್ತು ನಮ್ಮ ಜೊತೆಗೆ ಮಾಜಿ ಡಿಸಿಎಂಗಳಾಗಿರುವಂತಹ ಕೆ.ಎಸ್. ಈಶ್ವರಪ್ಪ ಅವರಿದ್ದಾರೆ. ಸಂಘರ್ಷದ ಹಾದಿ ನಂದು ಅಂತ ಅವರು ಈಗಾಗಲೇ ತಿಳಿಸಿದ್ದಾರೆ. ಯಾಕೆ ಇದು ಅನಿವಾರ್ಯ ಆಯಿತು, ಜೊತೆಗೆ ಚುನಾವಣಾ ತಯಾರಿ ಅವ್ರದ್ದು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈಶ್ವರಪ್ಪ ಅವರೇ ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀನಿ. ಸಂಘರ್ಷದ ಹಾದಿ ನಿಮ್ದಾಗಿದೆ ಈಗ. ಸೊ ಹೇಗೆ ನಡೀತಾ ಇದೆ ಚುನಾವಣಾ ತಯಾರಿ? ಯಾವ ವಿಚಾರಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ? ಕರ್ನಾಟಕ ರಾಜ್ಯದಲ್ಲೂ ಕೂಡ BJPನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ನುಗ್ಗಿಬಿಟ್ಟಿದೆ. ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಸಿಕ್ಕೊಂಡೋಗಿದೆ. ಹಾಗಾಗಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದೇ. ಯಡಿಯೂರಪ್ಪನವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಅವ್ರ ಮಗ ರಾಘವೇಂದ್ರ MP, ಇನ್ನೊಬ್ಬ ಮಗ ವಿಜೇಂದ್ರ MLA ಪ್ಲಸ್ ರಾಜ್ಯಾಧ್ಯಕ್ಷ. ಅದು 6 ತಿಂಗಳು ಕಾದು ಖಾಲಿ ಇಟ್ಟು ಹಠ ಮಾಡಿ ರಾಜ್ಯಾಧ್ಯಕ್ಷರು ಮಾಡ್ಕೊಂಡಿದ್ದು. ಇದನ್ನು ಯಾವ ಕಾರ್ಯಕರ್ತ ಒಪ್ತಾರೆ, ಯಾವ ಜನ ಒಪ್ತಾರೆ? ಇದೊಂದೇ ಕುಟುಂಬನ ರಾಜ್ಯದಲ್ಲಿ BJP ಇರೋದು. ಇದನ್ನು ವಿರೋಧ ಮಾಡಬೇಕು ಅಂತ ಇಡೀ ರಾಜ್ಯದ ಜನ ಕಾರ್ಯಕರ್ತರು ಬೇಸರ ಇದ್ದರೂ ಕೂಡ ಯಾರೂ ನೇರವಾಗಿ ಧೈರ್ಯ ಮುಂದೆ ಬರೋಕ್ಕೆ ಆಗ್ತಿರ್ಲಿಲ್ಲ. ನಂಬರ್ 1. ಹಾಗಾಗಿ ಒಂದು ಅಪ್ಪ ಮಕ್ಕಳ ಕೈಯಿಂದ ಪಕ್ಷವನ್ನು ಮುಕ್ತಿಗೊಳಿಸಬೇಕು ಅಂತ ಮೊದಲನೇದು. ಅಮಿತ್ ಶಾ ಅವ್ರು ಕರೆದಿದ್ರು ಅಂತ ಹೋದ್ರಿ, ಬಟ್ ಬರಿಗೈಲಿ ವಾಪಸ್ ಆದ್ರೆ ಅವಮಾನ ಮಾಡಿ ಕಳಿಸಿದ್ರ ನಿಮ್ಮನ್ನ? ನೋಡಿ, ಅಮಿತ್ ಶಾ, ನರೇಂದ್ರ ಮೋದಿ ನಮಗೆ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ನಮ್ಮಂಥ ಕಾರ್ಯಕರ್ತೆ 2 ಕಣ್ಣಿದ್ದಂಗೆ. ಅವಮಾನ ಮಾಡಲಿಲ್ಲ. ಬಟ್ ಸರ್, ಈ ಪ್ರಶ್ನೆಗೆ ಒಂದು ಕೌಂಟರ್ ಅಂದರೆ ಅವ್ರು 400 ಸೀಟನ್ನು ಗೆಲ್ಲಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರೋದು. ಸೊ ಗೆದ್ದಿರೋ ಕ್ಷೇತ್ರನ ಹೆಂಗೆ ಅವರು ಸೋಲೋದಕ್ಕೆ ರೆಡಿ ಆಗ್ತಾರೆ? ಹಂಗೆ ಅನ್ಕೊಳ್ಳೋದು ಬಯಸೋದಾದ್ರೂ ಹೆಂಗೆ? ನಾನು ಗೆಲ್ತೀನಿ ಅಂತ ಗೊತ್ತವ್ರಿಗೆ. ನಾನು ಗೆದ್ದು ಮೋದಿ ಹತ್ರನೇ ಹೋಗೋದು. ನನ್ನ ಎದೆ ಬಗೆದ್ರೂ ಮೋದಿನೇ. ಅದರಲ್ಲೇನು ವ್ಯತ್ಯಾಸ ಆಗಲ್ಲ. 400ರಲ್ಲಿ ಶಿವಮೊಗ್ಗನೂ ಸೇರುತ್ತೆ, ನಾನು ಗೆಲ್ತೀನಿ. ನಾನು ಗೆದ್ದ ತಕ್ಷಣ ಮೋದಿ ಬಿಟ್ಟರೆ ಎಲ್ಲಿ ಹೋಗಲಿ ನಾನು? ಆ ವಿಶ್ವಾಸ ಅವ್ರಿಗಿದೆ. ಹಾಗಾಗಿ ಚುನಾವಣೆ ಸ್ಪರ್ಧೆ ಮಾಡಲಿ, ಗೆಲ್ಲಿ, ಮತ್ತು ಮೋದಿ ಹತ್ರ ಬರಲಿ ಅಂತ ಆಸೆ ಅಮಿತ್ ಶಾ ಮೋದಿಯವ್ರಿಗೂ ಇರ್ಬೋದು. ಮತ್ತು ಬಹಳ ಜನ ಹೇಳ್ತಾ ಇರೋದು BJP ಹೈಕಮಾಂಡ್ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಈಶ್ವರಪ್ಪ ಅವ್ರಿಗೆ. ಬರೀ ಯಡಿಯೂರಪ್ಪ ಅಂತ ಹೇಳ್ಬಿಟ್ಟು ವಾಗ್ದಾಳಿ ನಡೆಸ್ತಾರೆ. ಅಲ್ಲಿ ಧೈರ್ಯ ತೋರಿಸ್ಬೇಕು ಇವರು. BJPಯ ಹೈಕಮಾಂಡ್ ಇವರು ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ನಾಯಕ. ಇವರೇ ಲಿಂಗಾಯತ್ ನಾಯಕರು. ಇವ್ರು ನೋಡಿದ್ರೆ ಓಟ್ ಬಂದ್ಬಿಡುತ್ತೆ ಅನ್ನೋಂಥ ಒಂದು ಅವ್ರನ್ನಲ್ಲಿ ಮಂಕು ಬೂದಿ ಬೆಳೆದ್ಬಿಟ್ಟಾರೆ ಯಡಿಯೂರಪ್ಪನವರು. ಅವರೇ ಬರೆದಿದ್ದಾರೆ. ಅವ್ರ ಬಗ್ಗೆ ನಂಬಿಕೆ ಇವರಿಗೆ, ಕೇಂದ್ರ ನಾಯಕರಿಗೆ ಯಡಿಯೂರಪ್ಪನವ್ರ ಬಗ್ಗೆ ನಂಬಿಕೆ. ಈ ನಂಬಿಕೆಯನ್ನು ಸಂಪೂರ್ಣ ದುರುಪಯೋಗ ಮಾಡಿಕೊಂಡು ತಮ್ಮ ಕುಟುಂಬದ ಅಭಿವೃದ್ಧಿ ಮಾಡ್ತಾರೆ. ನಾನು ಅದಕ್ಕೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಯಡಿಯೂರಪ್ಪನವ್ರಿಗೆ ಪಕ್ಷದ ಅಭಿವೃದ್ಧಿ ಆಗಬೇಕು ಲಿಂಗಾಯತರ ಮುಖಾಂತರ ಆಗೋದಾದರೆ ಇವ್ರ ಮಗ, ಇನ್ನೊಬ್ಬ ಮಗನೇನಾ ಲಿಂಗಾಯತರು? ಯಾಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತ ಅಲ್ವಾ? ಹೈಕಮಾಂಡ್ ಅನ್ಸ್ಲಿಲ್ವಾ? ಅನ್ಸಿಲ್ಲ. ಅದೆಲ್ಲ ಇವ್ರು ಬಂಕ್ ಬೂದಿ ಬೆಳೆದಿದ್ದಾರೆ ಅಂತ ಹೇಳಿಲ್ಲ ನಾನು. ಬರೀ ಒಂದೇ ಕಡೆ ಕೇಳ್ತಾರ ಹಾಗಾದ್ರೆ ಹೈಕಮಾಂಡ್? ಅಲ್ಲ, ಅದೇ ಆಗಿರೋದು ಈ ನಿಮಿಷ ತನಕನು. ಇದು ಚರ್ಚೆ ಆಗಲಿ ಅನ್ನೋದಕ್ಕೋಸ್ಕರ ನಿಂತಿರೋದು. ಓಕೆ, ಈಗ ಸುಮಲತಾ ಅವರು ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತ ಖಾತ್ರಿ ಆದಾಗ ಅವ್ರು ಡೈರೆಕ್ಟ್ ಆಗಿ ಹೋಗಿದ್ದು ಅಮಿತ್ ಶಾ ಅವ್ರ ಹತ್ರ, JP ನಡ್ಡಾ ಅವ್ರ ಹತ್ರ, ಮೋದಿ ಅವ್ರ ಹತ್ರ. ನೀವು ಕಮ್ಯುನಿಕೇಶನ್ ಗ್ಯಾಪ್ ಏನಾದ್ರು ಮಾಡ್ಕೊಂಡ್ರ? ಹೈಕಮಾಂಡ್ ಕೊಟ್ಟಿದೆ ಮಹಾಪ್ರಸಾದ 10 ತಿಂಗಳ ಹಿಂದೆ ಅಂತ ಅನ್ಕೊಂಡು ಇವಾಗ ಈ ರೀತಿ ಪರಿಸ್ಥಿತಿ ಬಂದಿಲ್ಲ. ಇಲ್ಲ, ಯಡಿಯೂರಪ್ಪನವರು ಕೂಡ ನನ್ನನ್ನು ಮೋಸ ಮಾಡಿದ್ರು. ಇದು ರಾಜ್ಯದ ಕಾರ್ಯಕರ್ತರು ಹೇಳ್ತಾರೆ. ಅವ್ರ ಕುಟುಂಬಕ್ಕೋಸ್ಕರ ಎಲ್ಲ ಮಾಡ್ಕೋತಿದ್ದಾರೆ. ಬೇರೆ ಯಾವ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಲ್ಲ. ಅದನ್ನು ಶುದ್ಧೀಕರಣ ಆಗಬೇಕು. ನಾನು ಚುನಾವಣೆ ನಿಂತಿದ್ದೀನಿ. ರೈಟ್. ಕೆ.ಎಸ್. ಈಶ್ವರಪ್ಪ ಅವರು ಎಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಮ್ಮ ಜೊತೆಗೆ, ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಎಂಡಿಯರ್. ಥ್ಯಾಂಕ್ ಯು. ಶಿವಮೊಗ್ಗದಲ್ಲಿ ಜನಾಭಿಪ್ರಾಯ ನಾವು ಕಲೆ ಹಾಕ್ತಾ ಈಗ ಒಬ್ಬ ಪ್ರಮುಖ ನಾಯಕನ ಮನೆಗೆ ಬಂದಿದ್ದೀವಿ. ಚುನಾವಣಾ ತಯಾರಿ ಜೊತೆಗೆ ಸಾಕಷ್ಟು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಮೊದಲಾಗಿ ಅವ್ರನ್ನ ಸ್ವಾಗತಿಸೋಣ. ಬೈವಾಯ ರಾಘವೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಾವಣಾ ಕಾವನ್ನು ನಾವು ನೋಡ್ತಾ ಇದ್ವಿ ಶಿವಮೊಗ್ಗದಲ್ಲಿ ಯಾವ ರೀತಿ ಇದೆ ಅಂತ. ಸೊ ನಿಮ್ಮ ತಯಾರಿ ಜೊತೆಗೆ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಬಗ್ಗೆ ಮೊದಲನೇದಾಗಿ ನೀವು ಮಾತಾಡೋದಾದ್ರೆ? ಕೆಲವು BJP ಅಭ್ಯರ್ಥಿಗಳು ಸಿಗುವಂಥ ಒಂದು ಯೋಗ ನನಗೂ ಕೂಡ ಸಿಕ್ತಿ ಈ ಬಾರಿ. ಗೌರವಂತ ಪ್ರಧಾನಮಂತ್ರಿಗಳು ಚುನಾವಣೆಯ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಗಳು ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ಚುನಾವಣಾ ಪ್ರಚಾರಕ್ಕೆ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಮಯ ಕೊಟ್ಟಿದ್ದು ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಸಿಕ್ಕಂಗಾಯಿತು. ಆ ಉತ್ಸಾಹದ ಪ್ರತಿಫಲ ಇವತ್ತು ಯಶಸ್ವಿಯಾಗಿ ನಮ್ಮ ಚುನಾವಣಾ ಪ್ರಚಾರ ನಡೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ. ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಸಲ ಏನಾದರೂ ಸವಾಲಿದೆಯಾ? ಲಾಸ್ಟ್ 3 ಸಲ ನೀವು ಗೆದ್ದಂತಹ ಸಂದರ್ಭದಲ್ಲಿ ನಿಮಗೆ ಸವಾಲು ಅನ್ನೋದಕ್ಕಿಂತ ರೆಡ್ ಕಾರ್ಪೆಟ್ ರೀತಿ ಗೆಲುವು ಸಿಕ್ಕಿತ್ತು. ಬಟ್ ಈ ಸಲ ಟ್ರಯಾಂಗ್ಯುಲರ್ ಫೈಟ್ ಏರ್ಪಡ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಯಾವ ಸಂದರ್ಭದಲ್ಲೂ ಕೂಡ ರೆಡ್ ಕಾರ್ಪೆಟ್ ಗೆಲುವು ಯಾವತ್ತೂ ಕೂಡ ಆಗಿಲ್ಲ. ಗೌರವಾನ್ವಿತ ಬಂಗಾರಪ್ಪನವ್ರು ಸ್ಪರ್ಧೆ ಮಾಡಿದಾಗ ಕೂಡ ನೇರ ಸ್ಪರ್ಧೆ. ಒಂದು ಕುಟುಂಬದ ಹಿಡಿತದಲ್ಲಿ ಮಾತ್ರ BJP ಇದೆಯಾ? ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಕೆ.ಎಸ್. ಈಶ್ವರಪ್ಪ ಅವರು ಒಂದೇ ಪ್ರಶ್ನೆಯನ್ನು ರೈಸ್ ಮಾಡ್ತಾರೆ. ಒಂದು ನಮ್ಮ ರಾಷ್ಟ್ರೀಯ ಪಕ್ಷ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ಕೊಂಡು ಬಂದಿರೋದು. ಅದು ಕರ್ನಾಟಕದಲ್ಲೂ ಅಷ್ಟೇ, ಇಡೀ ದೇಶದಲ್ಲೂ ಅಷ್ಟೇ ಕೂಡ. ಮತ್ತು ನಮ್ಮ ಕುಟುಂಬದ ಬಗ್ಗೆ ಇವತ್ತೇನು ಹಗರು ಮಾತಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಮಾತಾಡೋದು ಕೂಡ ಸಹಜವಾಗಿ ತೊಗೊತಿದ್ದೆ. ಆದರೆ ಗೌರವಂತ ಈಶ್ವರಪ್ಪನವ್ರು ಈ ಬಗ್ಗೆ ಮಾತಾಡೋಕ್ಕೆ ಅತ್ಯಂತ ನೋವಾಗಿದೆ.
ಬರುವಂಥ ದಿನದಲ್ಲಿ ದೇವರೇ ಅವರಿಗೆ ಉತ್ತರ ಕೊಡ್ತಾರೆ. ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ ಕುರುಬ ಸಮುದಾಯ ನನ್ನ ಬೆನ್ನಿಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25ರಿಂದ 30% ಅಷ್ಟು ಓಟು ಬಿಜೆಪಿಗೆ ನನ್ನ ಕಾರಣಕ್ಕೆ ಬಂತು. ಈಗ ಅದೆಲ್ಲವೂ ಕೂಡ ಬೇರೆ ಕ್ಷೇತ್ರಗಳಲ್ಲಿ ಎಫೆಕ್ಟ್ ಆಗುತ್ತೆ. ಇಲ್ಲಿ ಎಫೆಕ್ಟ್ ಆಗುತ್ತೋ ಬಿಡುತ್ತೋ ಅದು ಉತ್ತರ ಕೊಡ್ತೀವಿ ನಾವು, ಬಟ್ ಬೇರೆ ಕ್ಷೇತ್ರಗಳಲ್ಲಂತೂ ಆಗುತ್ತೆ ಅಂತ ಕುರುಬ ಸಮುದಾಯದ ಕನ್ಸಾಲಿಡೇಷನ್ ಬಗ್ಗೆ ಮಾತಾಡ್ತಾರೆ. ಗೊತ್ತಿಲ್ಲ, ಯಾವ ಒಂದ್ಸತಿ ಹಿಂದುತ್ವ ಬಗ್ಗೆ ಮಾತಾಡ್ತಾರೆ, ಒಂದ್ಸತಿ ಜಾತಿ ಬಗ್ಗೆ ಮಾತಾಡ್ತಾರೆ. ಗೋಹತ್ಯೆ ನಿಷೇಧಕ್ಕೆ ಆಗಬೇಕು ಅಂತ ಸರಿಯಾದ ರೀತಿಯಿಂದ ಕಾನೂನು ತಂದು ನಮ್ಮ ಬಿಜೆಪಿ ಸರ್ಕಾರ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ. ಹಾಗಾಗಿ ಪೊಳ್ಳು ಹಿಂದುತ್ವವಾದ ನಿಜವಾದ ಒಂದು ಹಿಂದುತ್ವ ಏನು ಅಂತೇಳಿ ಜನರು ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಸಲ ಮಾತ್ರ ಇಷ್ಟೊಂದು ಬಂಡಾಯದ ಕ್ಷೇತ್ರಗಳನ್ನು ಯಾಕೆ ನೋಡ್ಬೇಕಾಗಿ ಬಂತು ಬಿಜೆಪಿ ಅಂತ ಹೇಳಿ ಒಂದ್ ಕಡೆ ಪ್ರತಿಯೊಬ್ಬರು ಹೇಳ್ತಿರೋದು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು, ಈ ಕಡೆ ಪಾರ್ಲಿಮೆಂಟ್ ಬೋರ್ಡ್ ಸದಸ್ಯರಾದ್ರು ಯಡಿಯೂರಪ್ಪ ಅವರು. ಸೊ ಪಕ್ಷವನ್ನ ಹಿಡಿತಕ್ಕೆ ತೆಗೆದುಕೊಂಡು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾರು ಅಡ್ಡಗಾಲಿ ಹಾಕ್ತಾರೋ ಅವ್ರನ್ನೆಲ್ಲ ಮುಗಿಸೋ ಪ್ರಯತ್ನ ಆಗ್ತಿದೆ ಅಂತ. ವೆರಿ ಸ್ಟ್ರೇಟ್ ಕ್ವೆಶ್ಚನ್ ಮತ್ತೆ ವೆರಿ ಸ್ಟ್ರೇಟ್ ಆನ್ಸರ್ ಬೇಕು ನನಗೆ. ಯಾರ್ಯಾರಲ್ಲಿ ಯಾವ್ಯಾವ ಶಕ್ತಿಯನ್ನು ಇದೆ ಅಂತ ನೋಡಿಕೊಂಡು ಇದು ಗೌರವಾನ್ವಿತ ಅಮಿತ್ ಶಾಜಿ ಇರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಈ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಹೊರತು ಇದು ಸಾಮೂಹಿಕ ನಮ್ಮ ನಾಯಕರ ಒಂದು ಪ್ರಯತ್ನದ ಈ ಕ್ಷೇತ್ರಗಳ ಒಂದು ಅಭ್ಯರ್ಥಿ ಘೋಷಣೆ ಆಗಿರೋದು ಬಿಟ್ಟರೆ ಯಾವುದೋ ಒಂದು ಯಡಿಯೂರಪ್ಪನವರು ವಿಜಯನ ಬಗ್ಗೆ ಬೆರಳು ತೋರಿಸೋ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ರೈಟ್ ಸರ್, ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ, ಸಾಕಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಮಾಜವಾದದ ತವರೂರು ಶಿವಮೊಗ್ಗದಲ್ಲಿ ಜನ ಏನನ್ನ ಬಯಸ್ತಾ ಇದ್ದಾರೆ ಅಂತ. ಒಂದ್ ಕಡೆಗೆ ಬಿಜೆಪಿಯ ಅಲೆ ಇದೆಯಾದ್ರೂ ಮೋದಿ ಕಾರಣಕ್ಕೆ ಮತ್ತೊಮ್ಮೆ ನಾವು BY ರಾಘವೇಂದ್ರರನ್ನ ಗೆಲ್ಲಿಸ್ತೀವಿ ಅಂತ ಕೆಲವರು ಹೇಳಿದ್ರೆ, ಕೆಲವರು ಯಡಿಯೂರಪ್ಪ ಅವರ ಕಾರಣಕ್ಕೆ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ರು. ಇನ್ನು ಕೆಲವರು ಕಾಂಗ್ರೆಸ್ ಕಡೆಗೆ ನಮ್ಮ ಒಲವಿದೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಆದ್ರೆ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಬಂಡಾಯದ ಎಫೆಕ್ಟ್ ಅಥವಾ ಬಂಡಾಯದ ವಿಚಾರದಲ್ಲಿ ನಮಗೇನು ಫರಕ್ ಬೀಳಲ್ಲ ಅನ್ನೋ ವಿಚಾರವನ್ನ ತಿಳಿಸಿದ್ರು. ಸುಂದರ ಪರಿಸರದಷ್ಟೇ ಸುಂದರವಾಗಿ ಜನ ತಮ್ಮ ಅಭಿಪ್ರಾಯಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು. ಇವತ್ತಿನ ಬುಲೆಟ್ ರಿಪೋರ್ಟರ್ನ ಈ ಮೂಲಕ ನಾವು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪಬ್ಲಿಕ್ ಟಿವಿ.